ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಇವತ್ತಿನ ದಿವಸ ಇನ್ಫಾರ್ಮೇಷನ್ ಏನಂದರೆ, ಕಬ್ಬು ಯಾವ ಥರ ನಾಟಿ ಮಾಡಬೇಕು, ಯಾವ ಇಳುವರಿ ಎಷ್ಟು ಬರ್ತೈತೆ, ಏನು ಯಾವ ತಳಿ ಮಾಡಿದರೆ ಸೂಕ್ತ. ನಮ್ಮದು ಬ್ಲ್ಯಾಕ್ ಸಾಯಿಲ್ ಇದೆ, ಹಂಗಾಗಿ ಯಾವುದು ಮಾಡಿದ್ರೆ ಸೂಕ್ತ ಅಂತಂದು ಸ್ವಲ್ಪ ಇನ್ಫಾರ್ಮೇಷನ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ. ಮತ್ತು ಬರೋಂಥ ವಿಡಿಯೋಗಳಿಗೆಲ್ಲ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಬರೋಂಥ ಮೋರ್ ಇನ್ಫಾರ್ಮೇಷನ್ನು ಏನೋ ಜಾಸ್ತಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಂಟ್ರೆಸ್ಟಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರ್ತೀರೋ ಅವರೆಲ್ಲರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. 120ರಿಂದ 120 ಟನ್ನು ಹೇಗೆ ಕಬ್ಬು ಇಳುವರಿ ತೆಗಿಬೇಕಂತಂದು ನಾನು ಯಾವುದೇ ಗೈಡ್ಲೈನ್ ಪ್ರಕಾರ ಮಾಡಿರ್ತೀನಿ. ಏನು ಅಂತಂದು ಪ್ಲಾನಿಂಗ್ದಲ್ಲಿ ಮಾಡ್ತೀನಿ. ಈ ಜಸ್ಟು 1 ಮಂತ್ ಕಂಪ್ಲೀಟ್ ಆಯಿತು. ಬಟ್ ಸಸಿ ಹೇಗಿಡಬೇಕು ಏನಂತಂದೆಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಕೊಡ್ತೀನಿ. ಯಾವ ನೆಲಕ್ಕೆ ಮಾಡಿದರೆ ಚೆನ್ನಾಗಿ ಬರ್ತೈತೆ, ಏನು ಫರ್ಟಿಲೈಸರ್ ಎಷ್ಟು ಯೂಸ್ ಮಾಡಬೇಕು, ಟೋಟಲಿ ಈ ವಿಡಿಯೋದಲ್ಲಿ ಸ್ವಲ್ಪ ಲೆಂದಿ ಆಗಿರ್ತೈತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನೋಡಿ. ಯಾವುದು ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವ ಸೈಜಲ್ಲಿ ಇಟ್ಟರೆ ಏನು ಇಳುವರಿ ಬರ್ತೈತೆ ಅಂತಂದು ಟೋಟಲಿ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ಜಸ್ಟ್ ಇನ್ಫಾರ್ಮೇಷನ್ಗೆ ಏನು ಮಾಡಿದ್ದೀನಿ ಅಂದರೆ, ನಾವು ನಾಟಿ ಮಾಡಬೇಕಾದ್ರೆ ಸಸಿ ಬಂದಿರ್ತೈತೆ. ಫಸ್ಟ್ ಇನ್ಫಾರ್ಮೇಷನ್ ಇದು. ಫಸ್ಟ್ ಆಫ್ ಆಲ್ ಏನಂದರೆ, ಫೌಂಡೇಶನ್ಗೆ ಹೋಗಬೇಕು. ಇಳುವರಿ ಜಾಸ್ತಿ ಬೇಕು ನಮಗೆ ಅಂತಂದರೆ ಫೌಂಡೇಶನ್ಗೆ ಹೋಗ್ಬೇಕು. ಫೌಂಡೇಶನ್ ಅಂದರೆ ನರ್ಸರಲ್ಲಿ ಸಸಿ ಮಾಡಿ ಅದನ್ನೇ ಹಚ್ಚಿದ್ರಪ್ಪ ಅಂದರೆ ಇಳುವರಿ ಜಾಸ್ತಿ ಆಗುತ್ತೆ. ನಾವೇನಾದರೂ ಕಬ್ಬು ಕಟಾವು ಮಾಡಿ ಕೇಸಿ ಅದನ್ನ ತುಳಿದ್ರೆ ಇಳುವರಿ ಸ್ವಲ್ಪ ಕುಂಠಿತದಲ್ಲಿ ಆಗುತ್ತೆ. ಹಾಗಾಗಿ ನಮ್ಮದು ಆ್ಯಕ್ಚುಲಿ ಇದು ಬಂದುಬಿಟ್ಟು ಫೆಬ್ರವರಿ 10th ಪ್ಲಾಂಟೇಶನ್ ಆಗಿರೋದು. ಯಾವ ಸೈಜಲ್ಲಿ ಮಾಡಿದ್ದೀನಿ ಅಂದರೆ ನೋಡಿ, ಸಾಲಿಂದ ಸಾಲಿಗೆ 4 ಫೀಟ್ ಇದೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೆ 4 ಫೀಟ್ ಇದೆ. ಗಿಡದಿಂದ ಗಿಡಕ್ಕೆ ಕರೆಕ್ಟಾಗಿ 18 ಇಂಚ್ ಇದೆ ನೋಡಿ. ಇದು 18 ಇಂಚ್ ನೋಡಿ. ಝೂಮ್ ಮಾಡಿ ತೋರಿಸ್ತಾನೆ ನೋಡಿ. ಈ ಗಿಡದಿಂದ ಗಿಡಕ್ಕೆ 18 ಇಂಚು ಈ ಥರ ಮೆಜರ್ಮೆಂಟ್ದಲ್ಲಿ 18 ಇಂಚ್ ಅಂದರೆ ತೋರಿಸ್ತೀನಿ ನೋಡಿ. 1 ಫೀಟು ಪ್ಲಸ್ ಒಂದು ಅರ್ಧ 1.5 ಫೀಟು ಡಿಸ್ಟೆನ್ಸಲ್ಲಿಟ್ಟರೆ ಇಳುವರಿ ಕರೆಕ್ಟ್ ಆಗುತ್ತೆ. ಏನಂದರೆ ಸ್ವಲ್ಪ ಗಿಡ ಹತ್ತಿ ಆದ್ರೂ ತ್ರಾಸಾಗುತ್ತೆ, ಗಿಡ ದೂರ ಆದ್ರೂ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನಾವೇನು ಮಾಡಬೇಕು, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ದು, ಅದ್ರ ಬಗ್ಗೆ ಏನು ಬೇಡ, ಓಪನ್ ನೀರು ಕೊಟ್ಟು ಬಿಡಬೇಕು. ಒನ್ ಡೇ ಬಿಫೋರು ಓಪನ್ ನೀರು ಕೊಟ್ಟು ಕೇಸಿ ಆನಂತರ ಮರುದಿವಸ ನಾವೇನು ಮಾಡಬೇಕು, ಲೇಬರಿಗೆ ಮೇಲೆ ಯಾರು ಹಚ್ತಿರ್ತೀವಲ್ಲ ಅವರಿಗೆ ಇದರಲ್ಲಿಂದ ಮೆಜರ್ಮೆಂಟು ಅಲ್ಲಿಂದ ಒಂದು ಲೈನ್ ಅವರೇ ಇದರಲ್ಲೇ ಲೈನ್ ಮಾಡ್ಕೊಂಡು ಕೇಸಿ ಮತ್ತು ಪ್ಲಾಂಟೇಶನ್ ಮಾಡ್ತಾರೆ ನೋಡಿ. 18 ಇಂಚ್ ಕರೆಕ್ಟಾಗಿ ಬರೋಬ್ಬರಿ 18 ಇಂಚು ಕುಂತಿದೆ. ಏನು ಮಾಡಬೇಕು, ಹಚ್ಬೇಕಾದ್ರೆ ಈ ಗಿಡ ಹಚ್ಚಿರ್ತೀವಲ್ಲ ಅಲ್ಲಿಂದ ಹಿಡಿದು ಈ ಥರ ಕೂನ ಮಾಡ್ತಿರ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಅಲ್ಲೊಂದು ಹೊಲ ಕಿಂಕಿಸಿ ಇಡಬೇಕು. ಸಸಿ ಬಂದಿರ್ತೈತಲ್ವ, ಈ ಥರ ಗಡ್ಡೆ ಇರ್ತೈತೆ ಅಂತ ಹೇಳಿ ಗಡ್ಡೆ ಈ ಥರ ಸೈಜಲ್ಲಿ ಇಡಬೇಕು. ಇಟ್ಟರೆ ಏನಾಗುತ್ತೆ, ಈ ಸೈಜಲ್ಲಿ ಇಟ್ಟರೆ ನೋಡಿ, ಈ ಗಡ್ಡೆ ಹಿಂಗಿಟ್ರೆ ಏನಾಗುತ್ತಿತ್ತು, ಇದೆಲ್ಲ ಮರಿಗಳು ಏನು ಮಾಡ್ತಿತ್ತು, ಸೈಡಲ್ಲಿ ಬ್ರಾಂಚಸ್ ಬರ್ತಿತ್ತು. ನಾಳೆ ಇದನ್ನು ಬೋದ್ ಮಾಡ್ಬೇಕಾದ್ರೆ ಸ್ವಲ್ಪ ಬೋದಲ್ಲಿ ಬಂದಂಗೆ ಅನಿಸ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸೆಂಟ್ರದಲ್ಲಿ ಸಸಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಸಸಿ ಅಂದ್ಕೊಳ್ಳಿ. ನನ್ನ ಕಡೆ ಎಕ್ಸಾಂಪಲ್ ತೋರಿಸೋ ಕೂಡ ಸಸಿ ಇಲ್ಲ, 1 ಮಂತ್ ಆಯ್ತಲ್ಲ. ಈ ಥರ ಸಸಿ ಬಂದಿರ್ತೈತೆ, ಇಲ್ಲೆಲ್ಲ ಮೇನ್ ಬ್ರಾಂಚ್ ಬಂದಿರ್ತೈತೆ, ಮೇನ್ ಈ ಸೂಟು. ಅದನ್ನೇನು ಮಾಡಬೇಕು, ಇದೇ ಥರ ಇಡಬೇಕು. ಏನಾದರೂ ಈ ಥರ ಇಟ್ಟರೆ ಏನಾಗುತ್ತೆ, ಈ ಸೈಡಲ್ಲಿ ಮರಿ ಹೊಡೆಯೋ ಚಾನ್ಸಸ್ ಭಾಳ ಇರ್ತೈತೆ. ಹಂಗಾಗಿ ನಾವು ಅಡ್ಡನೇ ಇಟ್ಟಿದ್ವಿ, ಅಡ್ಡ ಅಂತೀವಿ, ಅಡ್ಡ ಇಟ್ಟಿದ್ವಿ ನೋಡಿ. 1 2 3 ಇನ್ನೂ ಜಾಸ್ತಿ ಮರಿ ಹೊಡಿತಿದೆ. ಈಗ 4 ಟೋಟಲಾಗಿ ಈ ಥರ ಮರಿ ಹೊಡೆಯೋ ಚಾನ್ಸಸ್ಸು ಬೋದಲ್ಲಿ ಇರ್ತೈತೆ. ಆಲ್ಮೋಸ್ಟ್ ಆಲ್ ಡ್ರಿಪ್ಪಲ್ಲಿ ಮಾಡ್ತಕ್ಕಂಥವ್ರು ಏನು ಮಾಡ್ಬೇಕಂದ್ರೆ ಜಾಸ್ತಿ ನೀರು ಕೊಡಬೇಕಾಗುತ್ತೆ. ಓಪನ್ ನೀರು ಕೊಟ್ಟರೆ ನೀರು ಜಾಸ್ತಿ ತಂತ ಆಲ್ಮೋಸ್ಟ್ ಆಲ್ ಓಪನ್ ನೀರೇ ಕೊಡಿ, ಯಾಕಂದ್ರೆ ಮರಿ ಹೊಡೆಯೋಕ್ಕೆ ಎಲ್ಲದಕ್ಕೂ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇವಾಗ ಜಸ್ಟು 1 ಮಂತ್ ಆಗಿದೆ, ಈ ಥರ ಕ್ರಾಪ್ ಸ್ಟಾರ್ಟ್ ಆಗಿದೆ. ಇದು ಇಳುವರಿ ಬಂದುಬಿಟ್ಟು ಏನಾಗಿದೆ ಅಂದರೆ 11 ಮಂತಿಗೆ ಹಾರ್ವೆಸ್ಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. 11 ಮಂತ್ ಅಂದರೆ ನೆಕ್ಸ್ಟು ಮಾರ್ಚ್ ಫ್ಯಾಕ್ಟ್ರಿ ಎಂಡಿಗೆ ಕಟಾವು ಮಾಡಿಸ್ಬೇಕಂತ ಪ್ಲಾನಿಂಗ್ ಮಾಡಿದ್ದೀವಿ. 1 ಇಯರ್ ಟೋಟಲ್ 1 ಇಯರ್ ಸ್ಟಾಪ್ ಆಗಿ ಇದಿರ್ತೈತೆ. ಹಾಗಾಗಿ ಇದಕ್ಕೆ ಡಿಸ್ಟೆನ್ಸ್ ಆಯಿತು, ಮತ್ತು ಇಳುವರಿ ಜಾಸ್ತಿ ಹೆಂಗೆ ತೆಗಿತಾರೆ ಅಂದರೆ ಮೇನ್ ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ ಕವರ್ ಮಾಡಿದರೆ ಇಳುವರಿ ಜಾಸ್ತಿ ಆಗುತ್ತೆ, ಮರಿಗಳು ಜಾಸ್ತಿ ಆಗುತ್ತೆ. ಮೇನ್ ಫೌಂಡೇಶನ್ಗೆ ಹೋಗ್ಬೇಕು. ಈ ತಳಿ ಬಂದುಬಿಟ್ಟು 86032 ಅಂತಂದು. ಇದು ಬಂದುಬಿಟ್ಟು ಫ್ಯಾಕ್ಟ್ರಿಗೆ ಪ್ಲಸ್ ಪಾಯಿಂಟ್. ಇದು ಶುಗರ್ ಕಂಟೆಂಟ್ ಜಾಸ್ತಿ ಇರ್ತೈತೆ. ಅದಕ್ಕೋಸ್ಕರ ಫ್ಯಾಕ್ಟ್ರಿಗಳಿಗೇನೆ ಲಾಭ ಜಾಸ್ತಿ,
ಇದು ಆ್ಯಕ್ಚುಲಿ ಎಲ್ಲರೂ ಸಾಧನೆ ಮಾಡಿದ್ದಾರೆ ಅಂತಂದರೆ ನಾನು ಎಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದೆಲ್ಲ ಪ್ಲಾಂಟೇಶನ್ ಮಾಡಿದ್ದೀನಲ್ಲ. ಇದರಲ್ಲಿ ಯಾರೂ ಸಕ್ಸಸ್ ಆಗಿದ್ದಾರೆ, ಒಂದು 100-120 ಟನ್ ತೆಗೆದಿದ್ದಾರೆ, 120 ಟನ್ಗಿಂತ ಮೇಲೆ ತೆಗೆದಿದ್ದಾರೆ ಅಂದರೆ 100 ಮೇಲೆ ತೆಗೆದಿದ್ದಾರೆ ಅಂದರೆ 86-032 ನಾನು ಆಲ್ಮೋಸ್ಟ್ ಆಲ್ ನೋಡಿದ್ದೀನಿ. ಒಂದು 80% ಇದನ್ನೇ ನೋಡಿದ್ದೀನಿ, ಉಳಿದಿರ್ತದೆ. ಮತ್ತು ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯೂಟ್ಯೂಬ್ ನೋಡ್ಕೊಂಡು ಕೇಸ್ ಮಾಡಿರೋದು. ನನಗೆ ಸಜೆಷನ್ ಮಾಡಿದರು 18 ಇಂಚ್ ಇಟ್ಟರೆ ಒಳ್ಳೆ ಇದು ಬರ್ತೈತೆ ಅಂತಂದು, ಹಾಗಾಗಿ 18 ಇಂಚ್ ಇಟ್ಟಿದ್ದೀನಿ. 86-032 ಅಂತಂದಿದ್ದು ನೋಡಿ. ಇವಾಗ ಏನು ಮಾಡಿದ್ದೀವಿ ಅಂದರೆ ಓಪನ್ ನೀರು ಕೊಡ್ತಿದ್ದೀನಿ. ಇದ್ರದ್ದು ಆಯ್ತು. ಈ ಥರ ಹೆಚ್ಚು ಹೋಗ್ಬಾರ್ದು ನೀರು. ಒಂದು ನಿಮ್ಮ ಹತ್ರ ಒಂದು 2-3 ಇಂಚ್ ನೀರು ಬರ್ತಿದೆ ಅಂತಂದರೆ ಒಂದು 2-3 ಸಾಲಿಗೆ ಬಿಡಬೇಕು ನಿಧಾನ. ಏನಂದರೆ ಎಷ್ಟು ಸ್ಲೋ ಆಗಿ ಕುಡ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ನೀರು ಸ್ಟಾಕ್ ಮಾಡ್ಕೊಂತಿದೆ ಅಂತ ಅರ್ಥ. ನಾವೇನಾದರೂ ದಬಾಯಿಸಿ ಬಿಟ್ಟರೆ ಅಂತ ತಿಳ್ಕೊ, ಈ 2 ಸಾಲಿಗೆ ಹೋಗತಕ್ಕಂಥದ್ದು ಒಂದೇ ಸಾಲಿಗೆ ಏನಾದರೂ ಬಿಟ್ಬಿಟ್ಟು ಅಂತ ತಿಳ್ಕೊಳ್ಳಿ, ಅವಾಗೇನಾಗುತ್ತೆ ಈ ಥರ ಫುಲ್ಲಾಗಿ ಹೋದರೆ ನೀರು ಕುಡಿಯೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಟೋಟಲಾಗಿ ನಿಧಾನ ಹೋಗ್ತಕ್ಕಂಥ ಕೆಲಸ ಮಾಡಿದ್ವಿ. ಏನಂದರೆ ಅಲ್ಲೆಲ್ಲ ನೀರು ಕುಡ್ಕೊಂಡು ಹೋಗ್ಬೇಕಾದ್ರೆ ನಿಧಾನಾಗಿ ಎಲ್ಲ ಫುಲ್ ಹಾಕ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಿಧಾನಾಗಿ ಕುಡಲಿ ಅಂತಂದು ನೋಡಿ ಈ ಥರ ನೀರು ಕುಡಿದುವಾಗ ಹೀಗಾಗಿದೆ. ಸ್ವಲ್ಪ ಡೀಪಾಗಿ ಕುಡಿಸಿದ್ರೆ ಗೊತ್ತಾಗುತ್ತೆ ಈ ಥರ. ಈಗ ಮುಂದಿನ ದಿನದಲ್ಲಿ ಏನು ಮಾಡಬೇಕಂದ್ರೆ, ಈಗ 1 ಮಂತಾಗಿಂದ ಗೊಬ್ಬರ ಸ್ಟಾರ್ಟ್ ಮಾಡಬೇಕು. ನಾವೇನು ಸಾವಯವ ಇದು ಆರ್ಗಾನಿಕ್ ಏನು ಮಾಡ್ತಿಲ್ಲ, ಫರ್ಟಿಲೈಸರ್ಸ್ ಡಿಪೆಂಡ್ ಆಗಿದ್ವಿ. ಬಟ್ ಫರ್ಟಿಲೈಸರ್ಸು ಭಾಳ ಕಡಿಮೆ ಯೂಸ್ ಮಾಡಿದ್ವಿ, 50% ಮಾತ್ರ ಯೂಸ್ ಮಾಡಿದ್ದು ಸಾಕು. ಯಾಕಂದ್ರೆ ಇದು ಸಾಯಿಲ್ ಚೆನ್ನಾಗಿದೆ. ಅದಕ್ಕೋಸ್ಕರ ಈ 1 ಮಂತಲ್ಲಿ ಎವ್ರೇಜಾಗಿ ಈ ಥರ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ ಅಂತಂದು ಸ್ವಲ್ಪ ವಿಸಿಟರ್ಸ್ ಎಲ್ಲ ಹೇಳಿದರು. ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲ ಫಾರ್ಮರ್ಸ್ ಇದ್ದಾರಲ್ಲ, ನಮ್ಮ ಪ್ರಗತಿ ಫಾರ್ಮರ್ಸು, ಅವರು ನೋಡಿದರೆ ನನಗೆ ಸ್ವಲ್ಪ ಗೈಡ್ಲೈನ್ ಮಾಡಿ ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ಹೇಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತದೆ ಅದರಲ್ಲಿ. ಮತ್ತು ಇದರಲ್ಲಿ ಇಳುವರಿ ವಿಷಯದಲ್ಲಿ ಬಂದಾಗ ಮೇನ್ ಡಿಸ್ಟೆನ್ಸ್ ಕವರ್ ಮಾಡಬೇಕು, ಸೈಜು. ಆನಂತರ ಓಪನ್ ನೀರು ಕೊಡಲೇಬೇಕು, ನೀರು ಜಾಸ್ತಿ ಕೊಡಬೇಕು. ನೀರು ಜಾಸ್ತಿ ಕೊಟ್ಟಷ್ಟು ಒಳ್ಳೆಯದು. ಆನಂತರ ಇದಕ್ಕೆ ಟೈಮ್ ಟು ಟೈಮ್ದಲ್ಲಿ ಗೊಬ್ಬರ ಆಯಿತು, ಆಮೇಲೆ ಎಣ್ಣೆ ಆಯಿತು, ಅದು ಮಾಡಿದರೆ ಮಾತ್ರ ಇಳುವರಿ ಜಾಸ್ತಿ ಆಗುತ್ತೆ. ಇಲ್ಲಿಂದ ಏನು ಹೇಳ್ತೀನಿ ಅಂದರೆ, ಇವಾಗ ನೆಕ್ಸ್ಟು ನಾವು ಇದೆಲ್ಲ ಟೋಟಲಾಗಿ ಒಂದು 3 ಮಂತ್ಸು ಆಗಿಂದ ಏನು ಮಾಡ್ತೀವಿ, ಬೋದ್ ಮುಚ್ತೀವಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡಿದ್ರು ಗೊಬ್ಬರ ಕೊಡ್ಬೇಕಾದ್ರೆ ಇಲ್ಲೊಂದು ಈ ಥರ ನೀರು ಬಿಟ್ಟಾದ ಕ್ಷಣ ಒಂದು ಹೋಲ್ ಹಾಕಿ ಈ ಗೊಬ್ಬರ ಹಾಕಿ ಮುಚ್ಚಬೇಕು. ಯಾಕಂದರೆ ಇಲ್ಲಿ ಯಾಕಂದರೆ ಏನಾಗುತ್ತೆ, ಗೊಬ್ಬರ ಮೇಲೆ ನಾವು ಏನಾದರೂ ಈ ಥರ ಗೊಬ್ಬರ ಹಿಂಗೆ ಹಾಕ್ಯಂಡು ಹೋದರೆ ಸುಳ್ಳೆಲ್ಲಿ ಬೀಳುತ್ತೆ. ಸುಳ್ಳೆಲ್ಲಿ ಬೀಳೋ ಚಾನ್ಸಸ್ ಇರ್ತೈತೆ ನೋಡಿ. ಈ ಥರ ಸುಳ್ಳೆಲ್ಲಿ ಬಿದ್ದರೆ ಅದು ವೇಸ್ಟು. ಮೇಲ್ಗಡೆ ಬಿದ್ದಿಂದ ಹಸಿ ತಾಳಿಲ್ಲ ಅಂದರೆ ಅದೂ ವೇಸ್ಟು. ಅದಕ್ಕೋಸ್ಕರ ಟೋಟಲಿ ಕ್ಲೋಸ್ ಮಾಡ್ಕೇಸಿ ಗೊಬ್ಬರ ಕೊಡಬೇಕಂತಂದು ಇದೊಂದು ಸಜೆಷನು. ಟಾಪ್ ಏನಂದರೆ ಕಳೆನಾಶ ಸಿಂಪಡಣೆ ಮಾಡಬೇಕಾಗಿತ್ತು ಅಂತಂದೇಳಿ ಹೇಳಿದ್ರು. ಬೇಡ, ಯಾಕಂದರೆ ಕಳೆನಾಶಕದಲ್ಲಿ ಜಾಸ್ತಿ ನಿಮ್ಮಲ್ಲಿ ಕಸ ಜಾಸ್ತಿ ಇದ್ದರೆ ನೀವೇನು ಮಾಡಿ ಕಳೆ ನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಏನಾಗುತ್ತೆ, ಈ ದಿನದಲ್ಲಿ ಸಮ್ಮರ್ಗಿರೋ ಕಾಲಕ್ಕೆ ಇದು ನೀರು ಬಿಟ್ಟರೆ ಜಾಸ್ತಿ ಕಡಿಮೆ ಇರ್ತದೆ, ಬದುಕಸ್ತವೆ. ಅದಕ್ಕೋಸ್ಕರ ಏನು ಮಾಡಬೇಕು, ಆಲ್ಮೋಸ್ಟ್ ಆಲು ಈ ಥರ ನೋಡಿ, ತೊಗರೆ ಒಂದೇ ನಾಟಿತ್ತು, ಕಸ ಅಲ್ಲೆಲ್ಲ ಒಂದೊಂದಿತ್ತು. ಈ ಥರ ತೊಗರೆ ನಾಟಿತ್ತು. ಈಗ ಅದನ್ನೇನು ಮಾಡಿದ್ವಿ, ಕಿತ್ತಿ ಈ ಥರ ಹಾಕಿದ್ವಿ. ಏನಂದರೆ ಕಳೆನಾಶ ಹೊಡೆದು ಅಂತ ತಿಳ್ಕೊಳ್ಳಿ, ಅದೇನಾಗುತ್ತೆ, ಸ್ವಲ್ಪ ಕಬ್ಬಿಗೆ ಕುಂಠಿತ ಆಗುತ್ತೆ, ಇಳುವರಿ ಇದು ಡೆವಲಪ್ಮೆಂಟಿಗೆ ಪ್ರೊಸೆಸ್ಸಿಗೆ ಟ್ರಸ್ಟ್ ಬಿದ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಒನ್ ಟೈಮ್ ಸ್ಪ್ರೈ ಮಾಡಿದಂಥ ಕಳೆನಾಶಕ 10 ಡೇಸ್ ಬ್ಯಾಕ್ ಹೋದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆಲ್ಮೋಸ್ಟ್ ಆಲ್ ಕೈಲೇ ಕಿಸಿದ್ದೀನಿ. ಕಳೆ ಸ್ವಲ್ಪ ಏನಂದರೆ ಇದರೊಳಗೆ ಸಾಲದಾಗಿರ್ತಕ್ಕಂಥದ್ದು ಏನಾದರೂ ಕಳೆ ಇದ್ದರೆ ಆಲ್ಮೋಸ್ಟ್ ಆಲ್ ತೆಗೆದುಬಿಡಿ. ಯಾಕಂದರೆ ನಾವು ಕೊಟ್ಟಂಥ ಫರ್ಟಿಲೈಸರ್ಸ್ ಯೂಸ್ ಮಾಡ್ಕೊತಕ್ಕಂಥದ್ದು ಫಸ್ಟ್ ಕೆಲಸ ಅಂದರೆ ಕಳೆ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಆಲು ಒಂದು ಕಡ್ಡೆ ಕಸ ಇರಲಾರ್ದಂಗೆ ನೋಡ್ಕೊಂಡು ಕೇಸಿ ಮೇಂಟೈನ್ ಮಾಡ್ಬೋದು. ನೋಡಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಕಾಣ್ತಿದೆ ಯಾವ ಥರ ಕ್ಲೀನ್ ಇದೆ ಏನು ಅಂತಂದು. ಈ ಥರ ಕ್ಲೀನ್ ಇಟ್ಟರೆ ನಾವು ಕೊಟ್ಟಂಥ ಪೌಷ್ಟಿಕಾಂಶ ಅಂದರೆ ಈ ಕೊಬ್ಬಿಗೆ ಏನು ಕೊಡ್ತಿದ್ವಲ್ಲ, ಗೊಬ್ಬರ ಆಯಿತು, ಎಣ್ಣೆ ಆಯಿತು, ಒಟ್ಟು ಟೋಟಲಾಗಿ ಬರ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಎಕ್ಸಾಂಪಲಿಗೆ ತೋರಿಸ್ತೀನಿ ನೋಡಿ, ಇಲ್ಲೆಲ್ಲ ರಾಶಿ ಮಾಡಿದ್ವಿ. ಈ ಥರ ನೋಡಿ ಕಸ ಅಲ್ಲೇ ಒಂದು ಇರ್ತದೆ. ಇದೇನು ಮಾಡಬೇಕು, ಬೇರೆ ಸಮೇತ ಕಿತ್ಕೇಸಿ ಹೊರಗಡೆ ಹಾಕಿರಿ, ಆಲ್ಮೋಸ್ಟ್ ಆಲ್ ಒಣಗಿ ಹೋಗುತ್ತೆ. ಯಾಕೆ ತೆಗಿಬೇಕು ಏನಂತಂದರೆ,
ಕಬ್ಬಿಂದೆಲ್ಲ ಬರ್ತಕ್ಕಂಥ ಕಬ್ಬಿಂದು ಪೌಷ್ಟಿಕಾಂಶ ಏನಿರ್ತೈತಲ್ಲ ಆ ಪೌಷ್ಟಿಕಾಂಶನೆಲ್ಲ ಕಸ ತಗೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ನೋಡಿ. ಆದಷ್ಟು ನೀವು ಹೊಲದಲ್ಲಿ ಅಬ್ಸರ್ವೇಷನ್ ಕಾಣ್ತಿರ್ತೈತೆ, ಎಲ್ಲಾದರೂ ಈ ಸಾಲಲ್ಲಿ ನೋಡಿ ಬಿದ್ದು ನಡ್ತಾ ಇದೆ, ಹಿಂಗೆ ತೆಗ್ತಾ ಇರಬೇಕು. ಒನ್ ಟೈಮ್ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ರೆ 80% ಹೋಗಿಬಿಡ್ತೈತೆ. ಆನಂತರ 80% ಹೋಗಿಬಿಡ್ತೈತೆ. ಹಂಗಾಗಿ ನೋಡಿ ಆಲ್ರೆಡಿ ಇಲ್ಲಿ ರಾಶಿ ಮಾಡಿದೆ ನೋಡಿ, ತೋರಿಸ್ತೀನಿ. ರಾಶಿ ಮಾಡಿದಕ್ಕೋಸ್ಕರ ಕಳೆ ಇದೆಲ್ಲ ಏನು ಮಾಡುತ್ತೆ, ಇದ್ದಂಥ ಪವರ್ನ ತಾನು ಯೂಟಿಲೈಸ್ ಮಾಡ್ಕೊಂಬಿಡುತ್ತೆ, ನೀರನ್ನು ಯೂಸ್ ಮಾಡ್ಕೊತೈತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ತೆಗೆದುಬಿಡು. ಅದು ತೆಗೆದಿಂದ ಏನಾಗುತ್ತೆ, ಈ ಥರ ಪಂಗ್ಲ ಹೊಡೆಯೋ ಚಾನ್ಸಸ್ ಭಾಳ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ನಾವು ಅಕಸ್ಮಾತಾಗಿ ಏನಾದರೂ ಜಾಸ್ತಿ ಹೈಟ್ ಬಂತು ಅಂತ ತಿಳ್ಕೊಳ್ಳಿ. ಈಗ 1 ಮಂತ್ ಆಗಿದೆ, ಇನ್ನೂ 1 ಮಂತಲ್ಲಿ ನೋಡಿ ಯಾವ್ದು ಜಾಸ್ತಿ ಸೂಟ್ ಬರಲಿಲ್ಲ ಅಂತ ತಿಳ್ಕೊಳ್ಳಿ, ಮೇಲೆದು ಸ್ವಲ್ಪ ಕಟ್ ಮಾಡಿಸ್ಬಿಡಿ. ಯಾಕೆ ಕಟ್ ಮಾಡಿಸ್ಬೇಕಂದ್ರೆ ಇದ್ದಂಥ ಪವರ್ ನಡೀತಿರೋದು ಮದರ್ ಸೂಟ್ ಇದು, ಹಂಗಾಗಿ ಬಿಡ್ತಕ್ಕಂಥ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ನೋಡ್ಬೋದು ಒಂದು 6ರಿಂದ 7, 5, 4 ಆ ಥರ ಬಂದಿದೆ. ಇನ್ನೂ ಟೈಮ್ ಇದೆ ಅದಕ್ಕೆ ಬ್ರಾಂಚಸ್ ಇದು ಬರಲಿಕ್ಕೆ, ಸೈಡ್ ಬ್ರಾಂಚಸ್ ಎಲ್ಲ ಬರಲಿಕ್ಕೆ. ಆ ಥರ ಯೂಸ್ ಮಾಡಿದ್ರೆ ನಾವು ಪ್ಲಾನಿಂಗ್ ಏನು ಮಾಡಿದ್ದೀವಿ ಅಂದರೆ ಒಂದು 100 ಟನ್ 100-120 ಟನ್ ಟಾರ್ಗೆಟ್ ಮಾಡಿದ್ದೀವಿ. ಆ ಟಾರ್ಗೆಟಲ್ಲಿ ಏನೇನು ಖರ್ಚಿದೆ, ಏನೇನು ಫ್ಯಾಕ್ಟ್ರಿಯಲ್ಲಿ ಯಾವ ಥರ ಎಷ್ಟಿದೆ ಅಂತಂದು 3,390 ರೂಪಾಯಿ ಒಂದು ಟನ್ನಿಗೆ ಫ್ಯಾಕ್ಟ್ರಿ ಫಿಕ್ಸ್ ಮಾಡಿದೆ. ಅದನ್ನೇ ಆನಂತರ 40 ಕಿಲೋಮೀಟ್ರು ನಾವೇನಿದೆಯಲ್ಲ 40 ಕಿಲೋಮೀಟ್ರ್ ನಾವು ಪೇ ಮಾಡಬೇಕು. ಟ್ರಾನ್ಸ್ಪೋರ್ಟ್ಗೆ ಎಷ್ಟಾಗುತ್ತೆ, 265 ರೂಪಾಯಿ. 265 ರೂಪಾಯಿ ನಾವು ಟ್ರಾನ್ಸ್ಪೋರ್ಟಿಗೆ ನಾವು ಪೇ ಮಾಡಬೇಕು. ಮತ್ತು ಅದರಲ್ಲಿ ಒಂದು ಟನ್ನಿಗೆ ಅಡ್ವಾನ್ಸ್ ಆಗಿ ನೀವೇನಾದರೂ ಲೇಬರ್ಗೆ ಫ್ಯಾಕ್ಟ್ರಿ ಕಡೆಯಿಂದ ಏನಾದರೂ ಕೊಟ್ಟು ಒಂದು 10,000 ಎಕರೆಗೆ ಒಂದು 10-12 ಸಾವಿರ ಕೊಟ್ಟರೆ ಅಂದರೆ ಏನಾಗುತ್ತೆ, ಅವರು ಒಂದು 500ರಿಂದ 400ರಿಂದ 500, 600 ರೂಪಾಯಿ ರೇಂಜಲ್ಲಿ ಫಿಕ್ಸ್ ಆಗ್ತಾರೆ. ನಾವೇನು ಮಾಡಬೇಕು, ಲಾಸ್ಟ್ ಟೈಮಲ್ಲಿ ಈ ಪ್ಲಾಟ್ ರೆಡಿ ಇದೆ ಕಟ್ ಮಾಡಲಿಕ್ಕೆ ಅಂತ ಕರೆಸಿದ್ರೆ ಏನಾಗುತ್ತೆ, ಡಿಮ್ಯಾಂಡ್ ಡೆಡ್ ಇರ್ತೈತೆ ಆ ಟೈಮ್ದಲ್ಲಿ. ಆ್ಯಕ್ಚುಲಿ ಆ ಡಿಮ್ಯಾಂಡ್ ಡೆಡ್ಗೆ ತಪ್ಪಿಸಬೇಕಂತಂದರೆ ಒಂದು ಅಡ್ವಾನ್ಸ್ ಆಗಿ ನಾವು ಒಂದಿಷ್ಟು ಡಿಪಾಸಿಟ್ ಕೊಟ್ಟಂಗೆ ಕೊಡಬೇಕು. ಆ ಟೈಮ್ದಲ್ಲಿ ನಮಗೆ ಕಡಿಮೆ ಆಗುತ್ತೆ ಟ್ರಾನ್ಸ್ಪೋರ್ಟ್ಗೆ. ಒಂದು 600 ರೂಪಾಯಿ ಅಂದ್ಕೊಳ್ಳಿ, 265, 865 ರೂಪಾಯಿ ಆಯಿತು. ಮತ್ತು ಒಂದು 500 ರೂಪಾಯಿ, ಒಂದು 200 ರೂಪಾಯಿ ಒಂದು ಟನ್ನಿಗೆ ಎಕ್ಸ್ಪೆನ್ಸ್ ಅಂದ್ಕೊಳ್ಳಿ. ಒಟ್ಟು ಎಲ್ಲ ಸೇರಿದ್ರೇ 1,000 ರೂಪೀಸ್ ಪರ್ ಟನ್ನಿಗೆ ತೆಗೆದುಬಿಡಿ. ನಮ್ಗೆ ಉಳಿತಕ್ಕಂಥದ್ದು ಒಂದು ಟನ್ನಿಗೆ 2,000 ರೂಪಾಯಿ ಮಿನಿಮಮ್ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ 2,000 ಇಲ್ಲ 2,000 ಅಂದ್ಕೊಳ್ಳಿ. 2,000ದಲ್ಲಿ ಹಿಡಿದ್ರೆ ನಿಮಗೆ ಒಂದು 100 ಟನ್ ಬಂತು ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ನಾವು 100ಕ್ಕಿಂತ ಪ್ಲಸ್ ಇಟ್ಕೊಂಡು ಮಾಡ್ತಿದ್ದೀವಿ. 130 ಟನ್ನು 40 ಟನ್ ಆ ಟಾರ್ಗೆಟ್ ಇಟ್ಕೊಂಡು ಮಾಡ್ತಿದ್ದೀನಿ. ಏನಾಗುತ್ತೆ ನೋಡೋಣ ಮುಂದಿನ ದಿನದಲ್ಲಿ. ಇವಾಗ 100 ಟನ್ನಿಗೆ ಒಂದು 2,000 ರೂಪಾಯಿ ಅಂದ್ಕೊಳ್ಳಿ, 2 ಲಕ್ಷ ರೂಪಾಯಿ ಆಯಿತು. ಟೋಟಲಿ ಎಲ್ಲ ಖರ್ಚು ತೆಗೆದು 2 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಎಕರೆಯಲ್ಲಿ 2 ಲಕ್ಷ ರೂಪಾಯಿ ಅಂದರೆ ಪ್ರಗತಿ ರೈತ ಡೆವಲಪ್ಮೆಂಟ್ ಆದಂಗೆ. ಯಾಕಂದರೆ ಇದರಲ್ಲಿ ಎಲ್ಲ ಖರ್ಚು ತೆಗೆದು 2 ಲಕ್ಷ ರೂಪಾಯಿ ಒಂದು ಎಕರೆಗೆ ಉಳಿದ್ರೆ ಅವನು ಒಳ್ಳೆ ಪ್ರಾಪರ್ಟಿ ಎಲ್ಲ ಆಗ್ತಾನೆ. ಫ್ಯಾಕ್ಟ್ರಿದು ಏನಂದರೆ ಒನ್ ಟೈಮ್ ಕಟಾವು ಮಾಡಿ ನಾವೆಲ್ಲ ಕೊಟ್ಟಿಂದ ಎವ್ರಿ ಮಂತ್ಸ್ ಒಂದು ಪೇಮೆಂಟ್ ಕೊಡ್ತಾರಂತೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅವ್ರು ಹೇಳೋ ಕಂಡೀಷನ್ಗೆ ನಮ್ಗೆ ಅಪ್ಲೈ ಆಗೋದಿಲ್ಲ. ಇದೆಲ್ಲ ಸಸಿ ತೊಗೊಂಬಂದು ಕೇಸಿ ಅವ್ರಿಗೆ ಲೋನ್ ಮಾಡಿ ಕೊಡ್ತಾರಂತೆ. ಅದೆಲ್ಲ ಅವಶ್ಯಕತೆ ಇದ್ದಿಲ್ಲ ನನಗೆ. ಒಂದು ಸಸಿಗೆ 2 ರೂಪಾಯಿ 30ರಿಂದ 40 ಪೈಸೆ ಆಗಿದೆ ವಿತ್ತು ಡೆಲಿವರಿ. 2 ರೂಪಾಯಿ 40 ಪೈಸೆ ಒಂದು ಸಸಿ ಸಿಕ್ಕಿದೆ ನನಗೆ. ಅದು ಹೇಳಿದ್ನಲ್ವ 86,032. ಇದನ್ನೇ ನನಗೆ ಆ ರೇಟಲ್ಲಿ 2 ರೂಪಾಯಿ 40 ಪೈಸೆ ಇಲ್ಲಿ ಬಂದು ಡೆಲಿವರಿ ಸಿಕ್ಕಿದೆ. ಆನಂತರ ಇದು ಫ್ಯಾಕ್ಟ್ರಿಗೆ ನಾವೆಲ್ಲ ಬಿಲ್ ಕೊಟ್ಟು ಅದೆಲ್ಲ ಮಾಡಿದರೆ ಲೋನ್ ಕೊಡ್ತಾರೆ. ಲೋನಿಗೆ 1 ರೂಪಾಯಿ ಇಂಟ್ರೆಸ್ಟ್ ಕೊಡ್ತಾರೆ. ಅದೆಲ್ಲ ಅವರು ಅಂಡರ್ದಾಗಿದ್ದಂಗೆ, ಯಾಕಂದರೆ ಅವ್ರಿಗೆ ಕೊಡಲೇಬೇಕು. ಅವಾಗ ಲೋನ್ ಕೊಟ್ಟಿದ್ದು ಏನಾಗುತ್ತೆ, ಅದೊಂದು ಅಗ್ರಿಮೆಂಟು ಇವರಿಗೆ ಕೊಡಬೇಕು. ನಾನು ನಿಮಗೆ ಕೊಡ್ತಿದ್ದೀನಿ ಮತ್ತು ಈ ಅಗ್ರಿಮೆಂಟಿಗೆ ಕಂಡೀಷನ್ಗೆ ಒಪ್ಪಿಗೆಬೇಕಂತಂದು. ಅದಕ್ಕೋಸ್ಕರ ನಾವು ಯಾವುದೇ ಥರ ಕಂಡೀಷನ್ ಅಪ್ಲೈ ಆಗಿಲ್ಲ. ಇಲ್ಲಿ ನಮ್ಮ ಲೊಕೇಶನ್ ಬಂದುಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟ್ ಮಸ್ಕಿ ತಾಲೂಕು ಗೌಡನ್ಬಾಯಿ ಗ್ರಾಮ. ಈ ಬಾಜುದಲ್ಲಿ ಎಲ್ಲಿ ಕಬ್ಬು ಬೆಳೆದಿಲ್ಲ, ನಾನೇ ಪ್ರಥಮ ಬಾರಿಗೆ ಬೆಳಿತಿದ್ದೀನಿ ನನ್ನ ಈ ಫಾರ್ಮಿಂಗ್ದಲ್ಲಿ. ಹಾಗಾಗಿ ಇಲ್ಲಿ ಸಿರುಗುಪ್ಪ ಬಳಿ ಒಂದು ಫ್ಯಾಕ್ಟ್ರಿ ಇದೆ. ಮತ್ತು ಲಿಂಗಸೂರಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿ ಒಂದು ಫ್ಯಾಕ್ಟ್ರಿ ಆಗಿದೆ. ಆರ್ ವಿ ತಿಮ್ಮಾಪುರ ಅಂತಂದು ಎಕ್ಸ್ ಮಿನಿಸ್ಟ್ರಿ ಇದ್ದಾರೆ. ಈ
ಪ್ರೆಸೆಂಟ್ ಮಿನಿಸ್ಟರ್ ಅಂದ್ಕೊಂಡಿನಿ. ಪ್ರೆಸೆಂಟ್ ಮಿನಿಸ್ಟ್ರು ಅಬಕಾರಿ ಸಚಿವರು ಅವ್ರದ್ದೊಂದು ಫ್ಯಾಕ್ಟ್ರಿ ಆಗಿದೆ. ಅವರನ್ನು ಬಂದು ವಿಸಿಟ್ ಮಾಡಿಸಿದ್ದಾರೆ ಅಲ್ಲಿ ಫೀಲ್ಡ್ ಆಫೀಸರ್ನ. ಮತ್ತು ಇವರು ತುಂಗಭದ್ರದ VSS ಏನಿದೆ ಅದನ್ನು ವಿಸಿಟ್ ಮಾಡಿದ್ದಾರೆ. ಯಾವುದಾದ್ರೂ ಒಂದೇ ನಮಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಆ ಟೈಮ್ದಲ್ಲಿ ರೈಟ್ ಟೈಮಿಗೆ ಕಟಾವು ಮಾಡಬೇಕು. ಆ ರೈಟ್ ಟೈಮ್ ಕಟಾವು ಮಾಡಿ ರೈಟ್ ಟೈಮ್ ಪೇಮೆಂಟ್ ಆಗಬೇಕು. ಅದಕ್ಕೋಸ್ಕರ ನಾನು ಇನ್ನೂ ಯಾವುದೇ ಥರ ಕಮಿಟ್ ಮಾಡಿಲ್ಲ. ಮತ್ತು ನೀವೇನಾದರೂ ಸಜೆಷನ್ ಮಾಡಿದರೆ ಮಾಡಿ. ಕಬ್ಬು ಬೆಳೆಗಾರರು ಭಾಳ ಇದ್ದಾರೆ. ನಮ್ಮ ಬೆಳಗಾಂ ಡಿಸ್ಟಿಕ್ ಆಯಿತು, ಬಾಗಲಕೋಟೆ ಡಿಸ್ಟಿಕ್ ಆಯಿತು, ಭಾಳ ಇದ್ದಾರೆ. ಯಾರಾದರೂ ಈ ಥರ ಮಾಡಿ ಅಂತೇಳಿದರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕಮ್ చేయಲಿಕ್ಕೆ ಆಮೇಲೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಯಾರಾದರೂ ಸಜೆಷನ್ ಮಾಡೋರಿದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಅದರೊಳಗೆ, ಅದಕ್ಕೊಂದು ಸ್ವಲ್ಪ ವಾಟ್ಸಪ್ ಮಾಡಿ, ಸ್ವಲ್ಪ ಗೈಡ್ಲೈನ್ ಮಾಡಿ. ಯಾಕೆಂದ್ರೆ ನಾನು ಇದರಲ್ಲಿ ಫಸ್ಟ್ ಟೈಮ್ ಅನುಭವ. ಉಳಿದೋದ್ರಲ್ಲಿ ಕೃಷಿ ಪಂಡಿತ ಕೊಟ್ಟಿದ್ದಾರೆ, ಬಟ್ ಎಲ್ಲಾದರೂ ಸೇರಿಸಿ ಕೊಟ್ಟಿರಲ್ಲ. ಸ್ವಲ್ಪ ಬೆಳೆಗಳಿಗೆಲ್ಲ ನಾವು ಏನು ಬರ್ತಿಲ್ಲ ನಮ್ಮ ಬೆಳ್ತಕ್ಕಂಥ ಕೃಷಿ ಪಂಡಿತ ಕೊಟ್ಟಿದ್ದರು. ಈಗ ಈ ಕಬ್ಬಿನಲ್ಲಿ ಹೊಸ ಅನುಭವ ಈ ಥರ ಮಾಡಿದ್ದೀನಿ. ಇನ್ನೂ ಏನಾದರೂ ಚೇಂಜಸ್ ಮಾಡೋದಿದ್ದರೆ ಇವಾಗ ಅಡ್ವಾನ್ಸ್ ಆಗಿ ನಾನು ಸ್ವಲ್ಪ ಗೈಡ್ಲೈನ್ ಮಾಡಿ ಇನ್ನೂ ಮಾಡ್ತೀನಿ ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ ಅಂತಂದು ಬೇಜಾರಾಗಬೇಡಿ. ಈ ಟೋಟಲಿ ಈ ಕಬ್ಬಿನ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟಿದೆ. ಮತ್ತು ಇನ್ನೂ ಏನಾದರೂ ಮತ್ತೆ ಡೆವಲಪ್ಮೆಂಟ್ ಆದರೆ ಮತ್ತೆ ನಾನು